ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒನ್ ಡೇ ಟ್ರಿಪ್ಗೆ ಹೋಗ್ತಾ ಇರೋದನ್ನ ನಾನು ಮಿನಿ ಲೋಕ್ಸನ್ನು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಒನ್ ಡೇ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಈಗ 2 TTಯನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ನಾವು ಸ್ಟಿಲ್ ಮಾರ್ನಿಂಗು 4:30ಗೆ ನಾವು TTಯನ್ನು ಬಂದು ನಿಂತಿತ್ತು. ನಮ್ಮ ಫ್ರೆಂಡ್ ಮೀನಾರ್ ಮನೆ ಹತ್ರ ಬಂದು ನಿಂತಿತ್ತು. ಸೊ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡೇ. ಇಲ್ಲಿ ಪೂಜೆ ಮಾಡ್ತಾ ನಂತರ ನಾವು ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಮಗ ಮತ್ತು ನನ್ನ ಫ್ರೆಂಡ್ ಮಗ ಮತ್ತು ಎಲ್ಲರೂ ಇನ್ನಿದ್ದವ್ರು ಏನೇಂದ್ರೆ ಅವರೆಲ್ಲ TTಯನ್ನು ಹತ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಇನ್ನೊಂದು TT ಬಂದು ಇನ್ನೊಂದು ಪ್ಲೇಸ್ ಹತ್ರ ಇತ್ತು. ಅವ್ರ ಜೊತೆಲೆ ನಾವು ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನಾವಿವತ್ತು ಓಂ ಶಕ್ತಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೋಡಿ. ಫುಲ್ TTಯನ್ನು ಮಾಡಿದ್ವಿ. ಇಲ್ಲಿ 2 TTಯನ್ನು ನಾವು ಮಾಡ್ಕೊಂಡಿದ್ವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹಾಯ್ ಅಂತ ನನಗೂ ಸಹ ಗೊತ್ತಿರಲಿಲ್ಲ. ಸೊ ನನ್ನ ಫ್ರೆಂಡ್ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಹೋಗ್ತೀವಿ ಮೀನಾ? ಅಂಗಳ ಪರಮೇಶ್ವರಿಗೆ ಹೋಗ್ತೀವಿ, ಅಲ್ಲಿಂದ ದುರ್ಗಾ ಮಾತೆಗೆ ಹೋಗ್ತಾ ಇದ್ವಿ. ಮತ್ತೆ ನೆಕ್ಸ್ಟ್ ಇನ್ನು ಓಂ ಶಕ್ತಿ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ರಿಟರ್ನ್ ಬರ್ತಿದೀವಿ. ಸಂಜೆ ನೈಟ್ ಹಾಕ್ಬೋದು, ಮತ್ತೆ 12ರಿಂದ 1 ಗಂಟೆ ಹಾಕ್ಬೋದು ರಿಟರ್ನ್ ಮನೆ ಆಗೋಕ್ಕೆ. ದರ್ಶನ ಆಗುತ್ತೆ ಅಷ್ಟೇ ಸಾಕು. ನಮಗೆ ಒಳ್ಳೆ ದರ್ಶನ ಸಿಗ್ಲಿತ್ತಾ ಇದೆ. ಖಾಲಿ ಅಲ್ವಾ? ಖಾಲಿ ಇದೆ. ಇಲ್ಲಿ ನನ್ನ ಫ್ರೆಂಡು ಹೇಳ್ತಾ ಇದ್ದಾರೆ ನಾವು 3 ಪ್ಲೇಸ್ಗೆ ಹೋಗೋದು ಅಂತ. ಸೊ ಹೋಗ್ತಾ ನಾವು ತಮಿಳ್ನಾಡಿಗೆ ನಾವು ಓಂ ಶಕ್ತಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಆನ್ ದ ವೇನೆ ನಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಅದು ಬಂದು ಶ್ರೀ ಮಹಾಪ್ರತ್ಯಂಗಿರಿ ಸಿದ್ಧಾರ್ ಶಕ್ತಿ ಪೀಠಂ ಅಂತ ಒಂದು ದೇವಸ್ಥಾನ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಇರ್ಬೋದು ಪ್ಲೇಸು. ಕೃಷ್ಣಗಿರಿ ಮೇನ್ ರೋಡು ಹೊಸೂರು ಹೋಗೋ ರಸ್ತೆಯಲ್ಲೇ ಸಿಗುತ್ತೆ ನಿಮಗೆ ಈ ದೇವಸ್ಥಾನ. ನೋಡ್ಕೊಂಬರೋಣ ಬನ್ನಿ ಒಳಗಡೆ ಹೇಗಿದೆ ಅಂತ. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಾವು ಇಲ್ಲಿ ಮಾತ್ರ ನಾನು ವಿಡಿಯೋನ ತಗೊಂಡೆ. ಒಂದೇ ಅಲ್ಲಿ ಪ್ರತ್ಯಂಗಿರಿ ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ನಾವು ಫೋಟೋ ವಿಡಿಯೋ ಯಾವುದೂ ತೆಗಿಯೋಂಗಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಮಾತ್ರ ಅಲೋ ಕೊಟ್ಟಿರ್ತೇನೆ. ನಂತರ ಇಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ಸು
ಮತ್ತು ಟಿ.ಟಿಗೆ ಬಂದು ಕೂತ್ಕೊಂಡ್ವಿ. ನಂತರ ನಾವು ಹೋಗೋ ದಾರಿಯಲ್ಲಿ ಬೈಯಂಪಟ್ಟಿ ಹತ್ರ ನಿಲ್ಲಿಸ್ಬಿಟ್ಟು ಈ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ನಾವು ಟಿಫನನ್ನು ತಂದಿದ್ವಲ್ಲ, ನಾವು ಎಲ್ಲರೂ 2 ಟಿ.ಟಿಯರು ಒಂದೇ ಹತ್ರ ನಿಲ್ಲಿಸ್ಕೊಂಡು ನಾವು ಟಿಫನನ್ನು ಮಾಡ್ಕೊಂಡ್ವಿ. ಎಲ್ಲರೂ ಇಲ್ಲಿ ತಿಂಡಿಯನ್ನು ತಿಂತಾಯಿದ್ದಾರೆ ನೋಡಿ. ಇದು ಬಂದು ಮಂಜುಳಾ ಅವರು ಅರೇಂಜ್ ಮಾಡಿದರು ಟಿಫನನ್ನು. ಮತ್ತು ಇಲ್ಲಿ ಟಿಫನ್ ಏನು ತಂದಿದ್ವಿ ಅಂತ ಅಂದರೆ ಕೇಸರಿ ಬಾತು ಮತ್ತು ಪಲಾವನ್ನು ತಂದಿದ್ವಿ. ಇಲ್ಲಿ ಟಿಫನ್ ತಿಂದಾದ್ಮೇಲೆ ಮತ್ತೆ ಹೊರಡ್ತೀವಿ. ನಂತರ ನಾವು ತಲುಪೋದೆ ಓಂ ಶಕ್ತಿ ದೇವಸ್ಥಾನ. ಇದು ಬಂದು ತಮಿಳುನಾಡಿನಲ್ಲಿ ಇರುವಂತಹ ಮೇಲ್ಮರುವತ್ತೂರು ಊರಿನಲ್ಲಿ ಇದೆ ಓಂ ಶಕ್ತಿ ದೇವಸ್ಥಾನ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಅಂದರೆ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ ಇಲ್ಲಿ. ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ ಬೇರೆ ಟೈಮಲ್ಲೆಲ್ಲ ತುಂಬ ಕ್ರೌಡ್ ಇತ್ತು. ಮೂವ್ಕೊಂಡು ಅವರೇ ಹೋಗ್ತಾರೆ ನಿಂತ್ಕೊಂಡ್ರೆ ಇಲ್ಲಿಂದ. ನಂತರ ಎಲ್ಲರೂ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ, ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಓಂ ಶಕ್ತಿ ದೇವಸ್ಥಾನದ ದರ್ಶನ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ದರ್ಶನ ಆಯಿತು, ಬೇಗನೆ ದರ್ಶನ ಆಯಿತು. ಜಾಸ್ತಿ ಏನು ಅಷ್ಟು ನಮಗೆ ಕ್ರೌಡ್ ಅನ್ನಿಸ್ಲಿಲ್ಲ. ಅವತ್ತು ಸ್ವಲ್ಪ ಫ್ರೀನೇ ಇತ್ತು. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಕೂತ್ಕೊಂಡ್ವಿ, ಎಲ್ಲರೂ ಕೂತ್ಕೊಂಡ್ವಿ. ಮತ್ತು ಫೋಟೋನು ತಗೊಂಡಾದ್ಮೇಲೆ ಇಲ್ಲಿ ಕೆಲವೊಂದು ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಮಾತ್ರ ನಾನು ಇಲ್ಲಿ ಮಾಡಿದೆ. ಅಲ್ಲಿ ಮಾಡೋಕ್ಕೆ ಹೋದರೆ ಬೈತಾರೆ, ಯಾಕಂದರೆ ಫೋಟೋ ಆಗಲಿ ವಿಡಿಯೋ ಆಗಲಿ ಅಲ್ಲಿ ತೆಗಿಬಾರ್ದಲ್ವ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ, ಇಷ್ಟು ಮಾತ್ರ ತಗೊಂಡಷ್ಟೇ. ಅದೇ ದೇವಸ್ಥಾನದ ಹಿಂಭಾಗದಲ್ಲಿ ನೀವು ಪ್ರಸಾದವನ್ನು ತಿಂದು ಮತ್ತೆ ನಾವು ವಾಪಸ್ ಬಂದ್ವಿ. ಇಲ್ಲಿ ಒಂದು ಟಿ.ಟಿಯವ್ರು ಮಾತ್ರ ಪ್ರಸಾದನ ತಿಂದರು. ಇನ್ನೊಂದು ಟಿ.ಟಿಯವರು ನಾವು ತಂದಿದ್ವಿ ಅಂತ ಹೇಳಿ ನಾವು ಹೋಗಲಿಲ್ಲ. ಅಂದರೆ ಅದು ತುಂಬ ದೂರ ಇದೆ, ಹಿಂದೆಯಿಂದ ಸುತ್ತ ಹಾಕ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ನಾವು ತಂದಿದ್ವಿ ಅಂತ ಹೇಳಿ ನಾವು ನಮ್ಮ ಟಿ.ಟಿ ಹತ್ರ ಹೋಗ್ಬಿಟ್ಟು ನಾವು ಅಲ್ಲಿಂದ ನಡ್ಕೊಂಡು ಬಂದು ತುಂಬಾ ಸುಸ್ತಾಯಿತು. ನಂತರ ಆಟೋ ಕೇಳಿದ್ರೆ ಇನ್ನೊಂದು ದೇವಸ್ಥಾನ, ಅಂದರೆ ನಮಗೆ ಗೊತ್ತಿರಲಿಲ್ಲ ಅದು ತುಂಬ ದೂರ ಇದೆ, ನೈಟ್ ಆಗುತ್ತೆ ಅಂತ. ಹೋಗೋದು ಬೇಡವೋ ಅಂತ ನಾವು ಹಿಂದೆ ಮುಂದೆ ನೋಡ್ತಾ ಇದ್ವಿ. ನಂತರ ಇಲ್ಲಿ ಡ್ರೈವರ್ನ ಕೇಳೋದಕ್ಕೆ ಇಲ್ಲ, ನಮ್ಮ ಓನರ್ ಹತ್ರ ಮಾತಾಡಿದ್ದಾದಮೇಲೆ ನಾವು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ನಂತರ ಅವ್ರು ಏನು ಮಾತಾಡ್ಕೊಂಡ್ರೋ ಗೊತ್ತಿಲ್ಲ. ಸೊ ನಂತರ ಅಂಗಳ ಪರಮೇಶ್ವರಿ ಟೆಂಪಲ್ಗೆ ನಾವು ತಮಿಳುನಾಡಿನಲ್ಲಿ ಇದು ಸಹ ಬರುವಂಥದ್ದು ದೇವಸ್ಥಾನ. ಇದು ಅಂಗಳ ಪರಮೇಶ್ವರಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ಇಲ್ಲಿ ರಿಟರ್ನ್ ಆದ್ವಿ. ಅಂದರೆ ಇಲ್ಲಿ ಕ್ರೌಡ್ ನೋಡ್ತಾ ಇರ್ಬೋದು, ತುಂಬಾ ಕ್ರೌಡ್ ಇತ್ತು. ಬಟ್ ಜಾಸ್ತಿ ಜನಸಂದಣಿ ಜಾಸ್ತಿ ಇದ್ದಿದ್ದರಿಂದ ಅವರು ಮುಂದೆ ಹೋಗ್ಬಿಟ್ರು. ಅವರು ಮಿಸ್ ಆದರು ಅಂತ ಅಂದ್ಕೊಂಡು ಸಖತ್ತು ಟೆನ್ಷನ್ ಆಯಿತು. ನಂತರ ಇಲ್ಲಿ ಫೋನ್ ಮಾಡಿ ನಮಗೆ ರೆಸ್ಪಾನ್ಸ್ ಸಿಗಲೇ ಇಲ್ಲ. ಸೊ ಹಾಗಾಗಿ ತಿರ್ಗಾ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಅಷ್ಟೊತ್ತಿಗೆ ಅವರು ಬರ್ತಾರೆ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಅಂಗಳ ಪರಮೇಶ್ವರಿ ದೇವಿಯನ್ನು ದರ್ಶನ ಮಾಡಿಕೊಂಡು ವಾಪಸ್ ಬಂದಾದಮೇಲೆ ಮತ್ತೆ ಕಾಲ್ ಮಾಡಿದ್ವಿ ಅವ್ರಿಗೆ. ನಂತರ ಅವರು ಕಾಲ್ ಮಾಡಿದರು. ಆವಾಗ ನಮಗೆ ಗೊತ್ತಾಯಿತು ಅವರೂ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ದೇವಿಯನ್ನು ದರ್ಶನ ಮಾಡಿಕೊಂಡು ವಾಪಸ್ ಬಂದು ಅಲ್ಲಿ ಒಂದು ಜಾಗದಲ್ಲಿ ನಿಂತಿದ್ರು. ಸೊ ನಂತರ ಮೀಟ್ ಆದ ನಂತರ ನಮಗೆ ಹೆಂಗಂದರೆ ಓದ್ ಜೀವ ಬಂದಂಗಾಯಿತು. ಮತ್ತು ಟಿ.ಟಿ ಹತ್ರ ಬಂದು ನಾವು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ನಾವು ಬಂದಿದ್ದು ಇಲ್ಲಿ ಏನಿಲ್ಲ ಅಂದರೆ 2 ಗಂಟೆ ಆಗಿತ್ತು. ಈ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಬಟ್ ಏನಂದರೆ ಅದು ಅವರು ಇನ್ನೊಬ್ಬ ಬ್ಯಾಚ್ ಮಿಸ್ ಆಗಿದ್ದೆ ತುಂಬ ಟೆನ್ಷನ್ ಆಗಿತ್ತು ಅಷ್ಟೇ. ದೇವ್ರ ಕೃಪೆನೇ ಏನೋ ಗೊತ್ತಿಲ್ಲ, ಬೇಗನೆ ಸಿಕ್ಕಿದ್ರು. ಹಾಗಾಗಿ ತುಂಬ ಖುಷಿ ಆಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಖುಷಿಯಾಗಿ ಟ್ರಿಪ್ಪನ್ನು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.